ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಯಾರೆಲ್ಲ ಆಲ್ಮೋಸ್ಟ್ ಒಂದು ರೌಂಡ್ ಓದಾಗಿದೆ ಯಾವ್ಯಾವ ಎಕ್ಸಾಮ್ಸ್ಗೆ, ನಿಮ್ಮ ಬಳ್ಳಾರಿ DCC ಬ್ಯಾಂಕ್ ಆಗಿರ್ಬೋದು, ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಮತ್ತು ಕಲಬುರ್ಗಿ, ಬೀದರ್, ಯಾದಗಿರಿ ಒಂದು ರೌಂಡ್ ಓದಿ ಮುಗಿಸಿದ್ದೀರಾ. ವಿತಿನ್ 30 ಡೇಸಲ್ಲಿ ನೆಕ್ಸ್ಟ್ 30 ಡೇಸಲ್ಲಿ ಯಾವ ರೀತಿ ಓದೋದು ಅಂತ ಹೇಳ್ತೀನಿ. 160+ ಸ್ಕೋರಿಂಗ್ ಈಸಿಯಾಗಿ ಮಾಡ್ಬೋದು. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಇದೇ ವಿಡಿಯೋದ ಕೆಳಗಡೆ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಅಲ್ಲಿ ನಮ್ಮ ಹಳೆ ಎಕ್ಸಾಮ್ಸಲ್ಲಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ ಅಂತ ಎಲ್ಲವೂ ವಿತ್ ಪ್ರೂಫ್ ಇದೆ. ದಯವಿಟ್ಟು ಅದನ್ನು ನೋಡಿ. ನಿಮ್ಮ ನೋಟ್ಸ್ ಬೇಕು ಅಂತ ಮೆಸೇಜ್ ಮಾಡಲಿಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಅದನ್ನು ನೋಡಿದ್ರೆ ನಿಮಗೆ ಸ್ಯಾಂಪಲ್ ನೋಟ್ಸ್ ಅಲ್ಲೇ ಕಾಣುತ್ತೆ. ಏನು ಕಾಣುತ್ತೆ? ಸ್ಯಾಂಪಲ್ ನೋಟ್ಸು ಅಚ್ಚುಕಟ್ಟಾಗಿ ಕಾಣುತ್ತೆ, ಅಲ್ಲೇ ಕಾಣಿಸುತ್ತೆ. ಅರ್ಥ ಆಗುತ್ತಲ್ಲ? ಪ್ಲಸ್ ಈ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಪ್ರತಿ ಎಕ್ಸಾಮಲ್ಲೂ ಅಂತ ವಿತ್ ಡಾಕ್ಯುಮೆಂಟ್ ಸಮೇತ ಹಾಕಿದ್ದೀವಿ. ಇದೆ. ಸೊ ವಿತ್ ಪ್ರೂಫ್ ಇರೋದ್ರಿಂದ ನೀಟಾಗಿ ಅಚ್ಚುಕಟ್ಟಾಗಿ ಗೊತ್ತಾಗುತ್ತೆ, ಕ್ವಾಲಿಟಿನೂ ಗೊತ್ತಾಗುತ್ತೆ, ಸ್ಯಾಂಪಲ್ಲು ಕಾಣುತ್ತೆ. ತದನಂತರ ನಿಮ್ಗೆ ಯಾವ ನೋಟ್ಸ್ ಬೇಕು ಅಂತ ಡಿಸೈಡ್ ಮಾಡಿ ಈ ನಂಬರ್ಗೆ ಒಂದೇ ಒಂದು ಮೆಸೇಜ್ ಮಾಡಿದ್ರೆ ನೋಟ್ಸ್ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಅಷ್ಟು ವೀಡಿಯೋಸ್ನ ನೋಡಿ ತದನಂತರ ಮೆಸೇಜ್ ಮಾಡಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಅಷ್ಟು ವೀಡಿಯೋಸ್ನ ನೋಡಿ ಮಾಡಿ. ಸುಮಾರು ಮೆಸೇಜಸ್ ಮಾಡಿದ್ದೀರಾ, ಯಾರೂ ನೋಡಿಲ್ಲ. ಅದನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಎಲ್ಲರಿಗೂ ರಿಪ್ಲೈ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೋಡಿ. ಅದನ್ನು ನೋಡಿದ್ರೆ ನಿಮ್ಗೊಂದು ಕ್ಲಾರಿಫೈ ಆಗುತ್ತೆ, ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ. ಸ್ಯಾಂಪಲ್ ನೋಟ್ಸ್ ಅಂತ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ. ಮತ್ತೆ ಅದೇ ಮೆಸೇಜಸ್ ಸ್ಯಾಂಪಲ್ ನೋಟ್ಸ್ ಸೆಂಡ್ ಮಾಡಿ ಅಂತ. ಇಲ್ಲೇ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಚೆಕ್ ಮಾಡಿ. ಅರ್ಥ ಆಗುತ್ತಲ್ಲ? ಕ್ವಾಲಿಟಿ ಇಲ್ಲೇ ಕಾಣುತ್ತೆ, ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕಣ್ಣೆದುರುಗಡೆನೇ ಕಾಣುತ್ತೆ. ಅಲ್ಲಿಗೆ ಎಲ್ಲವೂ ಕ್ಲಾರಿಫೈ ಆಗುತ್ತೆ. ತದನಂತರ ಯಾವ ನೋಟ್ಸ್ ಅವಶ್ಯಕತೆ ಇದೆ ಅಂತೇಳಿ ನಿಮಗೆ ಇಂಥ ನೋಟ್ಸ್ ಬೇಕು ಅಂದರೆ ಈ ಯಾವುದ್ರದ್ದು ನಿಮ್ಮ ಬಳ್ಳಾರಿ DCC ಬ್ಯಾಂಕ್ದು, ವೀರಶೈವ ಕೋಆಪರೇಟಿವ್ ಬ್ಯಾಂಕ್ದು, ಪ್ಲಸ್ ನಿಮ್ಮ ಶಿಮೂಲ್ದು, ಪ್ಲಸ್ ಕಲಬುರ್ಗಿ, ಬೀದರ್ ಮತ್ತು ಯಾದಗಿರಿ ಇಲ್ಲಿ ಕಾಲಾಗಿದೆಯಲ್ಲ ಅದರದ್ದು ಸಂಬಂಧಪಟ್ಟಿದ್ದು. ಅದನ್ನು ಅಷ್ಟೇ GUMUL ಅಂತ ಇದೆ, ಇದು ಗುಮೂಲ್ ಅಂತ ಬರುತ್ತೆ. ಈ ಗುಮೂಲ್ದು ಯಾವ್ದಾದ್ರು ನೋಟ್ಸ್ ಅವಶ್ಯಕತೆ ಇದೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು ಅವೈಲಬಲ್ ಇದೆ. ನಮ್ಮಲ್ಲಿ ಲಭ್ಯ ಇರತಕ್ಕಂಥದ್ದು ನೋಟ್ಸು ಅರ್ಥ ಆಗುತ್ತಲ್ಲ? ನೋಟ್ಸ್ ಟೈಪ್ಡ್ ಕಾಪಿ ಲಭ್ಯ ಇದೆ. ಪ್ರಿಂಟೆಡ್ ನೋಟ್ಸ್ನ ಕಳಿಸ್ಕೊಡ್ತೀವಿ. ಅವಶ್ಯಕತೆ ಇದ್ದರೆ ತೊಗೊಂಡು ಹೋದ್ರಿ, ಒಳ್ಳೇದಾಗ್ಲಮ್ಮ. ನೆಕ್ಸ್ಟ್ ಒಳಗಡೆ ಎಂಟ್ರಾಗೋಣ. ಇಲ್ಲಿದೆ ನೋಡಿ. ವಿತಿನ್ 30 ಡೇಸಲ್ಲಿ ಸಿಲೆಬಸ್ನ ಈಸಿಯಾಗಿ ಮುಗಿಸ್ಕೊಳ್ತಕ್ಕಂಥ ವಿಧಾನ ಹೇಳ್ತೀನಿ. ಕನ್ನಡ ಮುಗಿಸ್ಕೊಳ್ರಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಮುಗಿಸ್ಕೊಳ್ರಿ. ಕನ್ನಡ 50ಕ್ಕೆ 50 ಹಾಕ್ಬೋದು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದೇ ಪ್ಯಾಟ್ರನ್ನಲ್ಲೇ ಓದಿ. ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಹಾಕ್ಬೋದು. ಅರ್ಥ ಆಗುತ್ತಲ್ಲ? ನೆಕ್ಸ್ಟ್ ಕೋಆಪರೇಟಿವು ನಿಮ್ಮ ಯಾವುದು ಬ್ಯಾಂಕಿಂಗು 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ನ ಓದಿದ್ರೆ ನೀಟಾಗಿ 75 ಮಾರ್ಕ್ಸ್ ಕವರೇಜ್ ಆಗುತ್ತೆ. ಇಲ್ಲಿಗೆ 150 ಮಾರ್ಕ್ಸ್ ಕ್ಲಿಯರ್ ಆಗೇ ಹೋಯಿತು. ಆಗುತ್ತೆ. GK ರೆಕಾರ್ಡೆಡ್ ಕ್ಲಾಸಸ್ಸು ಪ್ಲಸ್ ಕರೆಂಟ್ ಅಫೇರ್ಸು ನೀಟಾಗಿ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಇರುತ್ತೆ. ಯಾರಿಗಾರು ಅವಶ್ಯಕತೆ ಇದ್ದರೆ ತೊಗೊಂಡು ಹೋದ್ರಿ. ಇದನ್ನು ಡೈಲಿ 2 ಅವರ್ಸ್ ಹಾಕ್ಕೊಳ್ಳಿ. ಇಂಗ್ಲೀಷು ಅಷ್ಟೇ 2 ಅವರ್ಸ್ ಹಾಕ್ಕೊಳ್ಳಿ. 2 ಅವರ್ಸು ಇಂಗ್ಲೀಷ್, 2 ಅವರ್ಸು ನಿಮ್ಮ GK ರೆಕಾರ್ಡೆಡ್ ಕ್ಲಾಸಸ್ 2 ಅವರ್ಸ್ ಸ್ಪ್ಲಿಟ್ ಮಾಡಿಕೊಡ್ರಿ. ಮಿಕ್ಕಿದ ಟೈಮಿಂಗ್ಸಲ್ಲಿ ಕನ್ನಡ 10 ಡೇಸ್ ಓದಿದ್ರೆ ಮುಗಿದೋಗುತ್ತೆ. ಕನ್ನಡ 10 ಡೇಸ್ ಮುಗಿಯುತ್ತೆ, ಕಾನ್ಸ್ಟಿಟ್ಯೂಷನ್ 10 ಡೇಸಲ್ಲಿ ಮುಗಿಯುತ್ತೆ, ಕೋಆಪರೇಟಿವ್ 10 ಡೇಸಲ್ಲಿ ಮುಗಿಯುತ್ತೆ. ಸೊ ಈ ಪ್ಯಾಟ್ರನಲ್ಲಿ ಹೋದರೆ 150 to 160 ಈಸಿಯಾಗಿ ತೊಗೋತೀರಾ, ಈಸಿಯಾಗಿ. ಅರ್ಥ ಆಗ್ತಲ್ಲ? ಇನ್ನು ನಮ್ಮ ಲಭ್ಯ ಇರತಕ್ಕಂಥ ನೋಟ್ಸು ಕನ್ನಡ ಪ್ರಿಂಟೆಡ್ ನೋಟ್ಸ್ ಲಭ್ಯ ಇದೆ, ಕಾನ್ಸ್ಟಿಟ್ಯೂಷನ್ ಪ್ರಿಂಟೆಡ್ ನೋಟ್ಸ್ ಲಭ್ಯ ಇದೆ, ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಇದು ಪ್ರಿಂಟೆಡ್ ನೋಟ್ಸ್ ಲಭ್ಯ ಇದೆ. ಪ್ರಿಂಟೆಡ್ ನೋಟ್ಸ್ ಲಭ್ಯ ಇರತಕ್ಕಂಥದ್ದು ಇದಿಷ್ಟು, ಈ 3 ಪ್ರಿಂಟೆಡ್ ನೋಟ್ಸ್ ಲಭ್ಯ ಇದೆ. GK ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಲಭ್ಯ ಇದೆ. GK ಆ್ಯಂಡ್ ಕರೆಂಟ್ ಅಫೇರ್ಸ್ ಟಿಲ್ ಎಕ್ಸಾಮಿನೇಷನ್ ಡೇಟ್ ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಲಭ್ಯ ಇದೆ. ಇನ್ನು ಇಂಗ್ಲೀಷ್ ನೋಟ್ಸು ನಮ್ಮಲ್ಲಿ ಏನು ಲಭ್ಯ ಇದೆ ಸ್ಮಾಲ್ ಪೋರ್ಷನ್, ಅದನ್ನು ಫ್ರೀ ಆಫ್ ಕಾಸ್ಟ್ ಹುಡುಗರು ಕಳಿಸ್ಕೊಡ್ತೀವಿ. ಇದು ಓದೋ ವಿಧಾನ. ದಯವಿಟ್ಟು ಇದೇ ಮೆಥಡ್ ಫಾಲೋ ಮಾಡಿ. ಈಸಿಯಾಗಿ ಸ್ಕೋರ್ ಆಗುತ್ತೆ, ಅತ್ಯಂತ ಈಸಿಯಾಗಿ ಸ್ಕೋರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಕ್ಸಾಮಿನೇಷನ್ ಯಾವ್ಯಾವ ಕ್ಷಣದಲ್ಲಿ ಅನೌನ್ಸ್ ಮಾಡ್ತಾರೆ, ಏನು ಹೇಳಲಿಕ್ಕೆ ಬರೋದಿಲ್ಲ. ಯಾವಾಗಿರುತ್ತೆ ಅಂತ ಎಲ್ಲ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಗಮನ ವೆಬ್ಸೈಟ್ ಮೇಲೂ ಇರಬೇಕು. ನೀವೇ ಒಂದು ಚಿಕ್ಕದಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. 1 ಮಂತ್ ಟೈಮ್ ಟೇಬಲ್ ಹಾಕ್ಕೊಳ್ಳಿ. 1 ಮಂತ್ಗೆ ಟೈಮ್ ಟೇಬಲ್ ಹಾಕ್ಕೊಳ್ಳಿ. 10 ಡೇಸ್ ಸ್ಪ್ಲಿಟ್ ಮಾಡ್ಕೊಳ್ಳಿ. ತಕ್ಷಣವೇ ಮುಗಿಸಿ ಇಟ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ಮುಗಿಸಿ ಇಟ್ಕೊಂಡ್ರೆ ಬೆಸ್ಟ್ ಆಪ್ಷನ್. ಅದಕ್ಕಿಂತ ಬೆಸ್ಟ್ ಆಪ್ಷನ್ ಇನ್ನೊಂದು ಇರೋದಿಲ್ಲ. 1 ಮಂತ್ಗೆ ಟೈಮ್ ಟೇಬಲ್ ಹಾಕ್ಕೊಳ್ಳಿ. 1 ಮಂತ್ಗೆ ಟೈಮ್ ಟೇಬಲ್ ಹಾಕ್ಕೊಂಡು 10 ಡೇಸ್ ಸ್ಪ್ಲಿಟ್ ಮಾಡ್ಕೊಳ್ಳಿ. 10 ಡೇಸ್ ಕನ್ನಡ, 10 ಡೇಸ್ ಕಾನ್ಸ್ಟಿಟ್ಯೂಷನ್ನು, 10 ಡೇಸ್ ನಿಮ್ಮ ಕೋಆಪರೇಟಿವ್ ಅಂತೇಳಿ ಸ್ಪ್ಲಿಟ್ ಮಾಡಿದ್ರೆ 3 ಸಬ್ಜೆಕ್ಟು ಮುಗಿದೋಗುತ್ತೆ. ಅಷ್ಟೇ ಸ್ಟ್ರೆಚ್ಚಲ್ಲಿ ಮುಗಿದೋಗುತ್ತೆ. 2 ಅವರ್ಸು ಯಾವುದು ಇಂಗ್ಲೀಷ್ 2 ಅವರ್ಸು, GK 2 ಅವರ್ಸ್ ಇಟ್ಕೊಂಡ್ರೆ ಸಫಿಷಿಯೆಂಟ್ ಆಗುತ್ತೆ. ಇಷ್ಟೇ ಮಾಡಬೇಕಾಗಿದೆ. ಇಷ್ಟು ಮಾಡಿಕೊಂಡ್ರೆ ಸಫಿಷಿಯೆಂಟ್ ಆಗುತ್ತೆ. ನೋಟ್ಸು ಅಥೆಂಟಿಕೇಟೆಡ್ ಇದೆ. ಯಾರಿಗಾರು ಅವಶ್ಯಕತೆ ಇದ್ದರೆ ತಗೊಂಡು ಹೋದ್ರಪ್ಪ.
ತೊಗೊಂಡು ಹೋದ್ರಿ. ಸುಮಾರು ಜನ ಮೆಸೇಜ್ ಮಾಡಿದ್ರಿ ಸ್ಯಾಂಪಲ್ ನೋಟ್ಸ್ ಅಂತ. ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸ್ ಅಷ್ಟನ್ನು ವಾಚ್ ಮಾಡಿ. ಪ್ಲಸ್ ಯಾವುದೇ ಡಿ ಸಿ ಸಿ ಬ್ಯಾಂಕ್ ಕಾಲಾದ್ರೂ ಇದೇ ನೋಟ್ಸು. ಯಾವುದೇ ಡಿ ಸಿ ಸಿ ಬ್ಯಾಂಕ್, ಸಪೋಸ್ ಮೈಸೂರು ಆದರೂ ಇದೇನೆ, ಇನ್ಯಾವುದು ನಿಮ್ಮದು ಕೊಡಗ ಆದರೂ ಇದೇನೆ, ಎಕ್ಸಾಂಪಲ್ ಕೊಡ್ತಾ ಇರೋದು ಮಂಡ್ಯ ಆದರೂ ಇದೇನೆ, ಚಿಕ್ಕಮಂಗ್ಳೂರು ಆದರೂ ಇದೇನೆ, ಬೆಳಗಾವಿ ಆದರೂ ಇದೇನೆ, ಎಂಟೈರ್ ಕರ್ನಾಟಕ ಯಾವುದೇ ಆದರೂ ಇದೇ ಡಿ ಸಿ ಸಿ ಬ್ಯಾಂಕ್ ನೋಟ್ಸ್ ಕಳಿಸ್ತೀವಲ್ಲ ಅದೇ ನೋಟ್ಸೇ ಆಗುತ್ತೆ. ನೆಕ್ಸ್ಟ್ ಕೆ ಎಮ್ ಎಫ್, ಎನಿ ಕೆ ಎಮ್ ಎಫ್, ಯಾವುದೇ ಕೆ ಎಮ್ ಎಫ್ ಆಗಿರ್ಬೋದು, ಶಿಮೂಲ್ ಆಗಿದೆ, ಯಾವುದಿದು GUMUL ಗುಮೂಲ್ ಆಗಿದೆ. ಅದೇ ಥರ ಸಪೋಸ್ ಮೈಸೂರು ಏನಾದರೂ ಆದರೆ, ಮಂಡ್ಯ ಆದರೆ, ಬೆಳಗಾವಿ ಆದರೆ, ಯಾವುದೇ ಎಂಟೈರ್ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು. ಯಾವುದೇ ಆಗಲಿ, ಬೆಂಗಳೂರು ಆದರೆ ಬೆಂಗಳೂರು ಸೇರಿಸ್ತಾ ಇದ್ದೀನಿ, ರಾಮನಗರ ಆದರೆ ಯಾವುದಾದ್ರೂ ಆಗಿರ್ಬೋದು, ಅರ್ಥ ಆಗುತ್ತಲ್ಲ, ಯಾವುದಾದ್ರೂ ಆಗಿರ್ಬೋದು, ಅದು ಇದು ಅಂತ ಹೇಳ್ತಿಲ್ಲ. ಎನಿ ಕೆ ಎಮ್ ಎಫ್, ಎನಿ ಡಿ ಸಿ ಸಿ ಬ್ಯಾಂಕ್ ಯಾವುದೇ ಆದರೂ ಇದೇ ನೋಟ್ಸ್ ಆಗುತ್ತೆ. ಇದೇ ಇದನ್ನು ಕೇಳಿದ್ರಿ ಎರಡಕ್ಕೂ ಆಗುತ್ತಾ ಅಂತ, ಅದನ್ನು ಹೇಳ್ತಾ ಇದ್ದೀನಿ. ಎಲ್ಲ ಡಿ ಸಿ ಸಿ ಬ್ಯಾಂಕು ಕೆ ಎಮ್ ಎಫ್ಗೂ ಇದೇ ನೋಟ್ಸ್ ಆಗುತ್ತೆ. ಈ ನೋಟ್ಸ್ ಒಂದು ತೆಗೆದುಕೊಂಡ್ರೆ ಎಲ್ಲದಕ್ಕೂ ಆಗುತ್ತೆ. ಕೂತ್ಕೊಂಡು ಓದ್ಕೊಳ್ರಿ, ಓದೋ ಕಡೆ ಗಮನ ಕೊಡ್ರಿ. ಎಲ್ಲವೂ ಆಗ್ತವೆ, ಎಲ್ಲವೂ ಒಂದೊಂದೇ ಕಾಲಾಗ್ತವೆ. ಎಲ್ಲ ಡಿ ಸಿ ಸಿ ಬ್ಯಾಂಕ್ಸ್ ಎಲ್ಲೆಲ್ಲಿ ವೇಕೆನ್ಸಿ ಖಾಲಿ ಇರುತ್ತೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಕೆ ಎಮ್ ಎಫ್ ಅಷ್ಟೇ, ಎಲ್ಲೆಲ್ಲಿ ವೇಕೆನ್ಸಿ ಇರುತ್ತೆ ಒಂದೊಂದೇ ಮಾಡ್ಕೊಂಡು ಹೋಗ್ತಾರೆ. ಇವೆರಡಲ್ಲ, ಮಿಕ್ಕಿದ KPSC ಅಂದರೆ KPSCಲೂ ಅಷ್ಟೇ ಕಾಲಾಗುತ್ತೆ. ವೆರಿ ಶಾರ್ಟ್ಲಿ ಕಾಲಾಗ್ತವೆ. ಎಲ್ಲವೂ ಆಗ್ತಾ ಹೋಗ್ತವೆ, ಒಂದೊಂದೇ ಅದು ಇದು ಅಂತ ಯಾವುದು ಮೆನ್ಷನ್ ಮಾಡ್ತಿಲ್ಲ, ಎಲ್ಲವೂ ಆಗ್ತಾ ಹೋಗ್ತವೆ. ಇನ್ನು KA ಇಂದ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಉಳಿದಿರ್ತಕ್ಕಂಥವು ಆಗ್ತವೆ, ಎಲ್ಲವೂ ಆಗ್ತವೆ. ಎಲ್ಲವೂ ನಿಧಾನವಾಗಿ ಒಂದೊಂದೇ ಬಿಡ್ತಾ ಹೋಗ್ತಾರೆ. KPSC ಅವರು KA ಆ ಕಡೆ ಫೋಕಸ್ ಮಾಡಿರಿ. ನಿಮ್ಮ ಡಿ ಸಿ ಸಿ ಬ್ಯಾಂಕು ಆ್ಯಂಡ್ KMFನವರು ಈ ಕಡೆ ಫೋಕಸ್ ಮಾಡಿರಿ. ಇದೇ ಬೇಕು ಅನ್ನೋರು ಇಲ್ಲಿ ಫೋಕಸ್ ಮಾಡಿರಿ, ಅಲ್ಲಿ ಬೇಕು ಅನ್ನೋರು ಅಲ್ಲಿ ಫೋಕಸ್ ಮಾಡಿರಿ. ಇದು ಇಂಟರ್ವ್ಯೂ ಇರುತ್ತೆ. ಡಿ ಸಿ ಸಿ ಬ್ಯಾಂಕ್ ಆ್ಯಂಡ್ KMF ಇಂಟರ್ವ್ಯೂ ಇರುತ್ತೆ. KPSC KA ಇಂಟರ್ವ್ಯೂ ಇರೋದಿಲ್ಲ. ಅರ್ಥ ಆಯ್ತಲ್ಲ? ದಿಸ್ ದಿ ಡಿಫ್ರೆನ್ಸ್. ಆ ಡಿಫ್ರೆನ್ಸ್ನು ಹೇಳ್ತಾ ಇದ್ದೀನಿ. ಇದಕ್ಕೂ ಈ KPSC KA ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಇದೆಲ್ಲದಕ್ಕಿಂತ ಬೆಸ್ಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಅದನ್ನು ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇವೆರಡಕ್ಕಿಂತ ಬೆಸ್ಟ್ ಚಾಯ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಯಾವ್ಯಾವು? ನಿಮ್ಮ ರೈಲ್ವೇಸ್ ಆಗಿರ್ಬೋದು, ಪೋಸ್ಟಲ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟ್ರು. ಸೆಂಟ್ರಲ್ ಗೌರ್ಮೆಂಟ್ ನಾನು ಹೇಳ್ತಾ ಇರೋದು. ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟ್ರೇ ಬೇರೆ, ಕೋಆಪರೇಟಿವ್ದೇ ಬೇರೆ ಸಿಲೆಬಸ್ಸು. ಅರ್ಥ ಆಗುತ್ತಲ್ಲ? ಅದೇ ಬೇರೆ ಇದೇ ಬೇರೆ ಇದೆ. ಇವು ಮೂರಾಗಿರ್ಬೋದು. ಆಮೇಲೆ ನಿಮ್ಮ ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಕಾಲಾಗ್ತಾವಲ್ಲ ಅದಾಗಿರ್ಬೋದು. ಅದು ಬೆಸ್ಟ್ ಅಂದರೆ ಬೆಸ್ಟ್. ಇವು ಎಲ್ಲದಕ್ಕಿಂತ ಟಾಪ್ ಪ್ರಿಯಾರಿಟಿ ಇರಲಿ ಯಾರಿಗಾರು ಇಂಟ್ರೆಸ್ಟ್. ಬಟ್ ಸಿಲೆಬಸ್ ಮೇಲೆ ಗಮನ ಇರಬೇಕು. ಪ್ರತಿಯೊಂದ್ರ ಸಿಲೆಬಸ್ ವೇರಿಯೇಷನ್ ಆಗುತ್ತೆ. KPSC KA ಒಂಥರ ಇದ್ರೆ, ಡಿ ಸಿ ಸಿ ಬ್ಯಾಂಕ್ಸ್ ಅಂಡ್ ಇದು KMF ಒಂಥರ ಇದೆ. ಇದೊಂಥರ ಇದೆ. ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ಸೇ ಬೇರೆ ಥರ ಇದೆ. ಯಾವ್ದಾದ್ರು ಒಂದು ಸ್ಟ್ರೀಮ್ಗೆ ಕಾಲು ಇಡೋದು ಉತ್ತಮ. ಎಲ್ಲ ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ. ಯಾವ ಸ್ಟ್ರೀಮ್ ಬೇಕಾದ್ರೂ ಹೋಗ್ರಿ, ಎಲ್ಲವೂ ಎಲ್ಲವೂ ಆಗ್ತವೆ. ಯಾವುದಕ್ಕೆ ಬೇಕಾದ್ರೂ ಹೋಗಿ ಒಂದು ಕೆಲಸ ಮಾಡ್ಕೊಳ್ಳಿ ಅಷ್ಟೇ. ಯಾವುದಾದ್ರೂ ಒಂದು ಕೆಲಸ ಅಚ್ಚುಕಟ್ಟಾಗಿ ಒಂದು ಕೆಲಸ ಮಾಡಿಕೊಂಡು ಕೂತ್ಕೊಳ್ರಿ ಅಂತ ಹೇಳ್ತಾ, ನೋಟ್ಸ್ ಅವಶ್ಯಕತೆ ಇದ್ದರೆ ಆ ಬಿಗಿನಿಂಗ್ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.